DVG ಅವರು ಒಂದ್ಸಲ ಹೇಳ್ತಾರೆ ಒಂದು ಮಂಕುತಿಮ್ಮನ ಕಗ್ಗದಲ್ಲಿ, ಅಕ್ಕಿಯೊಳಗ ಅನ್ನವನ್ನು ಮೊದಲಾರು ಕಂಡವರು, ಅಕ್ಷರದ ಬರಹಕ್ಕೆ ಮೊದಲಿಗನ ನಾರು. ಈ ಅಕ್ಕಿಯನ್ನ ಭತ್ತದಿಂದ ಸುಲಿದು ಅದನ್ನು ಬೇಯಿಸಿದ್ರೆ ಅನ್ನ ಆಗುತ್ತೆ ಅಂತಕ್ಕಂಥದ್ದನ್ನು ಕಂಡುಹಿಡಿದವ್ರು ಯಾರಿಗೂ ನೆನಪಿಲ್ಲ ಇವತ್ತು. ಆ ಅನ್ನ ಅಕ್ಷರವನ್ನ ಮೊದಲು ಯಾರು ಬರೆದ್ರು ಅನ್ನೋದೇ ನೆನಪಿಲ್ಲ ಇವತ್ತು. ಈಗ ಏನೋ ಒಂದು ಸಣ್ಣ ಸಣ್ಣ ಕೆಲಸವನ್ನ ಮಾಡಿರ್ತೀವಿ, ನನ್ನ ಹೆಸರು ಮುಂದೆ ಬರಲಿ ಅಂತ ಯೋಚನೆ ಮಾಡ್ತೀವಿ. ಆ ರೀತಿ ಈ ಪ್ರಪಂಚದಲ್ಲಿ ಬರೀ ಹೆಸರಿಗಾಗಿ ಕೆಲಸ ಮಾಡ್ತಕ್ಕಂಥದ್ದು ಉಳಿಯೋದಿಲ್ಲ. ನಮಗೆ ಯಾವುದು ಹೆಸರು ಬೇಡ, ನಮಗೆ ವೇದಿಕೆ ಮೇಲೆ ಭಾಷಣನೂ ಬೇಡ ಅಂತಕ್ಕಂಥ ರೀತಿಯಲ್ಲಿ ಇವತ್ತು ದೇವಸ್ಥಾನ ಸಮಿತಿಯವರಾಗಲಿ ಇಲ್ಲಿರ್ತಕ್ಕಂಥ ಮುಖಂಡರಿದ್ದಾರೆ. ಅವರು ಕಾಯಕದಲ್ಲಿ ಕೈಲಾಸವನ್ನ ಕಾಣ್ತಕ್ಕಂಥವ್ರು. ಈ ಊರಿನ ಗ್ರಾಮಸ್ಥರು ಈ ದೇವಸ್ಥಾನದ ಕಟ್ಟಡದ ಕೆಲಸದಲ್ಲಿ ಮಾಡಿ ಮಾಡಿ ಕೆಟ್ಟರೂ ಮನಸ್ಸಿಲ್ಲದೆ, ನೀಡಿ ನೀಡಿ ಕೆಟ್ಟರೂ ನಿಜವಿಲ್ಲದೆ, ಮಾಡುವ ಮತ್ತು ನೀಡುವ ಮಧ್ಯದಲ್ಲಿ ನಿಜ ಮನಸ್ಸಿಲ್ಲದೊಡೆ, ಮಾಡಿಯೂ ಕೇಡು ನೋಡ ನೀಡಿಯೂ ಕೇಡು ನೋಡ ಅಂತಕ್ಕಂಥದ್ದು. ನಾವು ದಾನವನ್ನಾಗಲಿ ದೇವಸ್ಥಾನದ ಕಾರ್ಯಕ್ಕಾಗಲಿ ಮನಸ್ಫೂರ್ತಿಯಾಗಿ ನಾವು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದರೆ ಅದು ನಮಗೆ ತೃಪ್ತಿ ಮತ್ತು ಯಶಸ್ಸನ್ನು ಕೊಡ್ತದೆ. ದಾನವನ್ನು ಅಷ್ಟೇ ಮನಸಾರೆ ಕೊಟ್ಟರೆ ಮಾತ್ರ ಅದರ ಶ್ರೇಯಸ್ಸು ನಮಗೆ ಬರ್ತದೆ. ಆ ರೀತಿಯಲ್ಲಿ ಇವತ್ತು ಈ ಊರಿನ ಎಲ್ಲ ಗ್ರಾಮಸ್ಥರು ಸೇರಿ ಅತ್ಯಂತ ಮನಸ್ಪೂರ್ವಕವಾಗಿ ಒಂದು ಉತ್ತಮ ದೇವಾಲಯವನ್ನು ನಿರ್ಮಾಣ ಮಾಡಲಿಕ್ಕೆ ನಿಮ್ಮೆಲ್ಲರ ತನು ಮನ ಧನ ಸಹಾಯದಿಂದ ಈ ದೇವಾಲಯ ನಿರ್ಮಾಣ ಆಗಿದೆ. ಆ ದೇವರು ಈ ಊರಿನ ಎಲ್ಲ ಗ್ರಾಮಸ್ಥರಿಗೂ, ಈ ಊರಿನ ಈ ದೇವರಿಗೆ ನಡ್ಕೊಳ್ತಕ್ಕಂಥ ಎಲ್ಲ ಸದ್ಭಕ್ತರಿಗೂ ಅತ್ಯಂತ ಒಳ್ಳೆತನ, ಆಯಸ್ಸು, ಆರೋಗ್ಯವನ್ನ ಕೊಡ್ಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡ್ತಾ, 6 ವರ್ಷ ಆದರೂ ಕೂಡ ನಮ್ಮ ಅಧಿಕಾರ ಮುಗಿದು ವೀರೇಶ್ ಆಲ್ವಳ್ಳಿ ಮಾಜಿ ಅಧ್ಯಕ್ಷರಾಗಿದ್ದರು. ನಮಗೆಲ್ಲರಿಗೂ ಬೇಕಾಗಿರ್ತಕ್ಕಂಥ ವ್ಯಕ್ತಿ ಅಂತೇಳಿ ತಾವೆಲ್ಲರೂ ಗುರುತಿಸಿ ಈ ಊರಿನ ಒಂದು ಕಾರ್ಯದಲ್ಲಿ ನನ್ನನ್ನು ಭಾಗವಹಿಸಲಿಕ್ಕೆ ಆಹ್ವಾನ ಮಾಡಿರ್ತಕ್ಕಂಥ ದೇವಸ್ಥಾನದ ಸಮಿತಿಯವರಿಗೆ ಹಾಗೂ ಈ ಊರಿನ ಗ್ರಾಮಸ್ಥರಿಗೆ, ಇಲ್ಲಿ ನಡೀತಕ್ಕಂಥ ಯಾವುದೇ ಕ್ರೀಡಾ ಚಟುವಟಿಕೆ ಇರ್ಬೋದು, ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ಬೋದು, ನಿಮ್ಮ ಊರಿನ ಒಬ್ಬ ಮಗನಾಗಿ ನಾನು ಕೂಡ ಸಹಕಾರವನ್ನು ಕೊಡ್ತೇನೆ. ಆ ಒಂದು ಪ್ರೀತಿ ವಿಶ್ವಾಸಕ್ಕೆ ಚಿರಣಿಯಾಗಿರ್ತೇನೆ. ಮತ್ತೊಮ್ಮೆ ಧನ್ಯವಾದಗಳು ತಿಳಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ಬಂಧುಗಳೇ, ಇದೀಗ